ಪ್ರೇಮಿಗಳು ಓಡ್ ಹೋಗೋದು, ನಾಯಕಿಯನ್ನ ಕಿಡ್ನಾಪ್ ಮಾಡೋದೆಲ್ಲ ಸಿನಿಮಾದಲ್ಲಿ ಸಾಕಷ್ಟು ನೋಡಿದೀವಿ. ಮಹಾಭಾರತದಲ್ಲೂ ಇಂಥದ್ದೇ ಒಂದು ಘಟನೆ ಇದೆ. ಕಿಡ್ನಾಪ್ ಮಾಡಿದವರು ಯಾರು ಗೊತ್ತಾ? ಅರ್ಜುನ, ಕೃಷ್ಣನ ತಂಗಿ ಸುಭದ್ರೆಯನ್ನ. ಮತ್ತೆ ಈ ಐಡಿಯಾ ಕೊಟ್ಟೋರು ಇನ್ಯಾರೂ ಅಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ. ಪುರಾಣದ ಕಥೆಗಳು ಅಂದರೆ ಯುದ್ಧ, ರಾಜತಂತ್ರದ ಕಥೆಗಳಷ್ಟೇ ಅಲ್ಲ. ನಿಮ್ಮ ಹಾಗೆ ಇರೋ ಮನುಷ್ಯರ ಎದೆಯಾಳದಲ್ಲಿ ಅವಿತಿರೋ ಅದೆಷ್ಟೋ ಭಾವಗಳ ಕಥೆಗಳು ಕೂಡ. ಪ್ರೇಮ, ಬಯಕೆ, ಅಸೂಯೆ, ತ್ಯಾಗ, ಹತಾಶೆ ಇವೆಲ್ಲದರ ಮಿಶ್ರಣದ ಕಥೆ. ಕಾಲ ಯಾವುದೇ ಆದರೂ ಬದುಕಿರೋರು ಮನುಷ್ಯರೇ ತಾನೇ. ಸುಭದ್ರೆ ದ್ವಾರಕೆಯ ಶ್ರೀಕೃಷ್ಣ ಮತ್ತು ಬಲರಾಮನ ಪ್ರೀತಿಯ ಸಹೋದರಿ. ಸ್ವತಂತ್ರ ಯೋಚನೆಗಳನ್ನು ಹೊಂದಿದ್ದ, ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಮಂಡಿಸಬಲ್ಲ ಹೆಣ್ಣಾಗಿದ್ಲು. ಹಾಗಂತ ಆ ಕಾಲದಲ್ಲಿ, ಅಂದಿನ ಸಂದರ್ಭದಲ್ಲಿ ಅವಳ ಮನಸ್ಸಿಗೆ ಮೆಚ್ಚುಗೆಯಾಗೋ ಸಂಗಾತಿಯನ್ನು ಆರಿಸ್ಕೊಳ್ಳೋದು ಮಾತ್ರ ಅಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ಅವರೆಲ್ಲರ ಜೀವನವನ್ನು ರಾಜಕೀಯ ಚೌಕಟ್ಟುಗಳು ಕಟ್ಟಿಹಾಕಿದ್ವು. ಆಗ ಪಾಂಡವರು ಮತ್ತು ಕೌರವರ ನಡುವೆ ಪವರ್ನ ಸಮತೋಲನ ಬಹಳ ಸೂಕ್ಷ್ಮವಾಗಿತ್ತು. ಶ್ರೀಕೃಷ್ಣನ ನೇತೃತ್ವದಲ್ಲಿದ್ದ ಯಾದವರು ಯುದ್ಧದ ಸಮಯದಲ್ಲಿ ಯಾರ ಪಕ್ಷ ಸೇರ್ಕೋತಾರೆ ಅನ್ನೋದು ಜಯ ಪರಾಜಯದ ಪ್ರಶ್ನೆಯಾಗಿತ್ತು. ಈ ಎಲ್ಲ ರಾಜಕೀಯ ಪರಿಸ್ಥಿತಿ ಮಧ್ಯೆ ಸುಭದ್ರೆಯ ವಿವಾಹ ಕೇವಲ ಒಬ್ಬ ಹುಡುಗಿ ಮತ್ತು ಹುಡುಗನ ವೈಯಕ್ತಿಕ ವಿಷಯ ಆಗಿರಲಿಲ್ಲ, ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಆಗಿತ್ತು. ಸುಭದ್ರೆಯನ್ನ ಯಾರಿಗೆ ಮದುವೆ ಮಾಡಿಕೊಡ್ತಾರೆ ಅನ್ನೋದು ಯಾದವರ ಮತ್ತು ಅವರ ಮಿತ್ರರ ಭವಿಷ್ಯವನ್ನ ನಿರ್ಧರಿಸೋ ಒಂದು ಪ್ರಮುಖ ನಿರ್ಧಾರ ಆಗಿತ್ತು. ಬಲರಾಮನಿಗೇನೋ ದುರ್ಯೋಧನನಿಗೆ ಸುಭದ್ರೆಯನ್ನ ಕೊಡೋ ಆಲೋಚನೆ ಇತ್ತು. ಆದರೆ ಕೃಷ್ಣನ ದೃಷ್ಟಿ ಬೇರೆನೇ ಇತ್ತು. ಅವನು ತನ್ನ ತಂಗಿಯ ನಿಜವಾದ ಸುಖ ಮತ್ತು ಧರ್ಮದ ವಿಜಯವನ್ನ ಬಯಸಿದ್ದ. ಇಷ್ಟೆಲ್ಲ ಹಿನ್ನೆಲೆ ಗೊತ್ತಾದ ಮೇಲೆ ನಮ್ಮ ನಾಯಕ ಅರ್ಜುನ ಮತ್ತು ಸುಭದ್ರೆಯ ಕಥೆಗೆ ಬರೋಣ. 12 ವರ್ಷಗಳ ಕಾಲದ ಅಜ್ಞಾತವಾಸದಲ್ಲಿದ್ದ ಅರ್ಜುನ ಒಂದಿನ ದ್ವಾರಕೆಗೆ ಬರ್ತಾನೆ. ಆಗ ದ್ವಾರಕೆಯಲ್ಲಿ ಯಾವುದೋ ಉತ್ಸವ ನಡೀತಾ ಇರತ್ತೆ. ಅರ್ಜುನ ಒಬ್ಬ ಸನ್ಯಾಸಿಯ ವೇಷದಲ್ಲಿದ್ದಾನೆ. ರಥಗಳು, ಧ್ವಜಗಳು, ಸಂಗೀತ, ನೃತ್ಯದೊಂದಿಗೆ ತುಂಬಿದ ಒಂದು ಸಂಭ್ರಮದ ವಾತಾವರಣ. ಮತ್ತು ಅಲ್ಲಿಯೇ ತನ್ನ ಸಖಿಯರೊಂದಿಗೆ ದೇವಾಲಯದ ಬಳಿ ಒಬ್ಬಳು ಸುಂದರ ಯುವತಿ ನಿಂತಿದ್ದಾಳೆ. ಅರ್ಜುನ ಅವಳನ್ನ ನೋಡ್ತಾನೆ, ಎಂಥ ಸುಂದರಿ ಅಂತ ಅಂದ್ಕೋತಾನೆ. ಆದರೆ ಅವಳಲ್ಲಿ ಸೌಂದರ್ಯಕ್ಕಿಂತಲೂ ಹೆಚ್ಚಾದ ಏನೋ ಒಂದು ಆಕರ್ಷಣೆ, ಕಂಗಳಲ್ಲಿ ಬುದ್ಧಿವಂತಿಕೆಯ ಬೆಳಕು. ಯಾರಿವಳು ಅಂತ ಅರ್ಜುನ ಅಲ್ಲಿರೋರ್ನ ವಿಚಾರಿಸ್ತಾನೆ. ಆಕೆ ನಮ್ಮ ದ್ವಾರಕೆಯ ರಾಜಕುಮಾರಿ, ಶ್ರೀಕೃಷ್ಣನ ತಂಗಿ ಸುಭದ್ರೆ ಅನ್ನೋ ಉತ್ತರ ಸಿಗತ್ತೆ. ಆ ಹೆಸರು ಕೇಳಿದ ಕ್ಷಣ ಅರ್ಜುನನ ಮನಸ್ಸಲ್ಲೇನೋ ಸಂಚಲನ ಉಂಟಾಗತ್ತೆ. ಆ ಹೆಸರು ಆತ್ಮೀಯವಾಗಿ ಭಾಸವಾಗುತ್ತೆ. ಇದು ಬರೀ ಆಕರ್ಷಣೆ ಅಷ್ಟೇ ಅಲ್ಲ, ಒಂದು ಭವಿಷ್ಯ ದರ್ಶನದ ಹಾಗೆ ಅವನಿಗೆ ಅನ್ಸುತ್ತೆ. ಆದರೆ ಹಾಗೆಲ್ಲ ಸುಲಭವಾಗಿ ಮುಂದುವರಿಯೋಕ್ಕಾಗತ್ತಾ? ಇಲ್ಲ. ಅವಳ ಅಣ್ಣಂದಿರು ಒಪ್ಕೋತಾರಾ ಅನ್ನೋ ಯೋಚನೆಗಳೆಲ್ಲ ಅವನ ಮನಸ್ಸನ್ನ ಕಾಡ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಅವನ ಸಹಾಯಕ್ಕೆ ಬಂದ್ಬಿಡ್ತಾನೆ. ಅರ್ಜುನನ ಮನಸ್ಸಲ್ಲಾಗ್ತಾ ಇರೋ ತೊಳಲಾಟಕ್ಕೆ ಶ್ರೀಕೃಷ್ಣ ಒಂದು ಪರಿಹಾರವನ್ನ ಕೂಡ ಕೊಡ್ತಾನೆ. ಬಲರಾಮ ಅಂತೂ ಸುಭದ್ರೆನ ಅರ್ಜುನನಿಗೆ ಕೊಡೋದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಅವನಿಗೆ ದುರ್ಯೋಧನ ಅಂದ್ರೆ ಅಚ್ಚುಮೆಚ್ಚು. ಹಾಗಾಗಿ ನೀನೊಂದು ಕೆಲಸ ಮಾಡು, ಸುಭದ್ರೆನ ಅಪಹರಿಸ್ಕೊಂಡು ಹೋಗು ಅಂತ ಕೃಷ್ಣ ಹೇಳ್ಬಿಡ್ತಾನೆ. ಎಂಥ ಕಿವಿ ಮಾತು ಇದು! ನನ್ನ ತಂಗಿನ ಅಪಹರಿಸ್ಕೊಂಡು ಹೋಗು ಅಂತ ಸಾಕ್ಷಾತ್ ಅಣ್ಣನೇ ಹೇಳ್ತಾ ಇರೋದಾ? ಇದು ಪ್ರೇಮಕ್ಕಾಗಿ, ಧರ್ಮಕ್ಕಾಗಿ ನಡೆಯೋದಕ್ಕಿರೋ ಒಂದು ಸಾಹಸ. ನಾನು ಹೇಳಿದ ಹಾಗೆ ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅರ್ಜುನನ್ಗೆ ಕೃಷ್ಣನ ಸಲಹೆನ ತಕ್ಷಣನೇ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಹೇಳೋದಕ್ಕೇನೋ ಅಪಹರಣ, ಆದರೆ ಅಣ್ಣನ ಪರ್ಮಿಷನ್ ಜೊತೆ. ಆದರೆ ಶ್ರೀಕೃಷ್ಣ ಹೀಗೆ ಹೇಳ್ತಿದ್ದಾನೆ ಅಂದರೆ ಇದು ಕೇವಲ ಅರ್ಜುನನ ಮನಸ್ಸಿನ ಇಂಗಿತಕ್ಕಾಗಿ ಕೊಡೋ ಸಲಹೆ ಅಷ್ಟೇ ಅಲ್ಲ, ಇದು ಭಗವಂತನ ಇಚ್ಛೆ ಕೂಡ ಅಂತ ಅರ್ಜುನ ಇದಕ್ಕೆ ಒಪ್ಕೋತಾನೆ. ಅರ್ಜುನ ಸುಭದ್ರೆನ ಅಪಹರಿಸೋದಕ್ಕೆ ರೆಡಿ ಆಗ್ತಾನೆ. ಅರ್ಜುನನ್ಗೆ ತಂಗಿನ ಅಪಹರಿಸೋದಕ್ಕೆ ಹೇಳಿ ತಂಗಿ ಅಭಿಪ್ರಾಯಕ್ಕೆ ಇಲ್ಲಿ ಬೆಲೆನೇ ಇಲ್ವಾ ಅಂತೆಲ್ಲ ಯೋಚಿಸ್ಬೇಕಾಗಿಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಸುಭದ್ರೆ ಹತ್ರನೂ ಮಾತಾಡ್ತಾನೆ, ಅವಳಿಗೆ ಎಲ್ಲ ವಿವರಿಸ್ತಾನೆ. ಸುಭದ್ರೆ ಕೂಡ ಅರ್ಜುನನ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದ್ಲು. ಅವನ ಬಗ್ಗೆ ಗೌರವ ಮತ್ತು ಪ್ರೇಮವನ್ನು ಹೊಂದಿದ್ಲು. ಕೃಷ್ಣನ ಸಲಹೆಗೆ ಅವಳು ಕೂಡ ಒಪ್ಕೋತಾಳೆ. ಹಾಗಾಗಿ ಈ ಅಪಹರಣ ಕೇವಲ ಅರ್ಜುನನ ಸಾಹಸ ಮಾತ್ರ ಅಲ್ಲ, ಸುಭದ್ರೆಯ ಸಹಕಾರ ಕೂಡ. ಕೃಷ್ಣನ ಸಲಹೆಯ ಹಾಗೆ ನಿಗದಿಯಾದ ದಿನ ಸುಭದ್ರೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಅವಳು ಕೂತಿದ್ದ ರಥ ನಗರದಾಚೆ ಬರ್ತಿದ್ದ ಹಾಗೆ ಅರ್ಜುನ ತನ್ನ ರಥದಲ್ಲಿ ಅವಳ ರಥದ ಪಕ್ಕ ಬರ್ತಾನೆ. ಅವಳ ಕಡೆಗೆ ನೋಡ್ತಾನೆ, ಅವಳು ಕೂಡ ಅರ್ಜುನನ ಕಡೆಗೆ ನೋಡ್ತಾಳೆ. ಕಣ್ಣುಗಳು ಕಲೆತ ಮರುಕ್ಷಣದಲ್ಲೇ ಮಿಂಚಿನ ರೀತಿಯಲ್ಲಿ ಅರ್ಜುನ ಅವಳನ್ನ ತನ್ನ ರಥದೊಳಗೆ ಸೆಳ್ಕೊಂಡು ಬಿಡ್ತಾನೆ. ಇಲ್ಲೇನಾಗ್ತಾ ಇದೆ ಅಂತ ಗೊತ್ತಾಗೋದಕ್ಕಿಂತ ಮೊದಲೇ ಇಬ್ಬರು ಕೂತಿದ್ದ ರಥವನ್ನ ಏಳ್ಕೊಂಡು ಕುದುರೆಗಳು ವೇಗವಾಗಿ ಓಡತ್ವೆ.
ಅಲ್ಲಿದ್ದ ಅಂಗರಕ್ಷಕರು ಗಾಬರಿಯಿಂದ ಸುದ್ದಿಯನ್ನ ಬಲರಾಮನಿಗೆ ತಲುಪಿಸ್ತಾರೆ. ಬಲರಾಮನ ಕೋಪಕ್ಕೆ ಪಾರವೇ ಇರಲ್ಲ. ಯಾರೋ ಒಬ್ಬ ಆಗಂತುಕ ಅವನ ಪ್ರೀತಿಯ ತಂಗಿಯನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ. ಬಲರಾಮ ಕೆಂಡವಾಗ್ತಾನೆ. ಅವನು ತಕ್ಷಣವೇ ಯುದ್ಧಕ್ಕೆ ಸಿದ್ಧವಾಗ್ತಾನೆ. ತಂಗಿ ಸುಭದ್ರೆ ಹೋದ ದಿಕ್ಕಿಗೆ ಹಿಂಬಾಲಿಸೋದಕ್ಕೆ ತನ್ನ ಸೈನಿಕರಿಗೆ ಹೇಳ್ತಾನೆ. ಆದರೆ ಶ್ರೀಕೃಷ್ಣ ಶಾಂತಚಿತ್ತನಾಗಿ ನಿಂತಿದ್ದಾನೆ. ಅವನು ಬಲರಾಮನನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ತಾನೆ. ಅವನೇನು ಹೇಳ್ತಾನೆ ಗೊತ್ತಾ? ನಮ್ಮ ಸುಭದ್ರೆನ ಅಪಹರಿಸೋದಕ್ಕೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯನಾ? ನನಗೇನೋ ಅವನು ಅರ್ಜುನನೇ ಇರಬೇಕು ಅಂತ ಅನ್ಸುತ್ತೆ. ಹಾಗೆ ನಮ್ಮ ತಂಗಿ ಏನು ಸಾಮಾನ್ಯ ಹೆಣ್ಣಲ್ಲ. ಧಿಕ್ಕರಿಸೋ ಎಲ್ಲ ಸಾಮರ್ಥ್ಯ ಅವಳಿಗಿತ್ತು. ಆದರೆ ಅವಳು ಅವನ ಜೊತೆ ಹೋಗಿದ್ದಾಳೆ ಅಂದರೆ ಸ್ವಂತ ಇಚ್ಛೆಯಿಂದಲೇ ಹೋಗಿರಬೇಕು. ಹಾಗಾಗಿ ಇದು ಅಪಹರಣ ಅಲ್ಲ, 2 ಹೃದಯಗಳ ಒಪ್ಪಂದ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಹೇಳೋ ವಿಷಯನ ಬಲರಾಮನಿಗೆ ಪೂರ್ತಿ ತಳ್ಳಿ ಹಾಕೋಕ್ಕಾಗಲ್ಲ. ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ, ಶಾಂತವಾಗ್ತಾನೆ. ಅಷ್ಟರಲ್ಲಿ ಕೃಷ್ಣ ಇನ್ನಷ್ಟು ಮುಂದುವರಿತಾ, ಈ ಮದುವೆಯಿಂದ ಒಳ್ಳೆಯದೇ ಆಗುತ್ತೆ. ನಮ್ಮ ಯಾದವ ಕುಲ ಮತ್ತು ಪಾಂಡವರ ನಡುವೆ ಒಂದು ಶಕ್ತಿಯುತ ಮೈತ್ರಿಯನ್ನು ಸೃಷ್ಟಿ ಮಾಡುತ್ತೆ. ಅರ್ಜುನನಂತಹ ವೀರ ನಮ್ಮ ತಂಗಿಯ ಕೈ ಹಿಡಿಯೋದು ನಮ್ಮ ಅದೃಷ್ಟ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಿರೋದಕ್ಕೆ ಈಗ ಬಲರಾಮನು ಒಪ್ಕೋತಾನೆ. ಅಣ್ಣಂದ್ರಿಬ್ರು ಸೇರಿ ದ್ವಾರಕೆಯಲ್ಲಿ ಭವ್ಯವಾದ ವಿವಾಹಕ್ಕೆ ತಯಾರಿ ಮಾಡ್ತಾರೆ. ಅರ್ಜುನ ಮತ್ತು ಸುಭದ್ರೆ ಅಧಿಕೃತವಾಗಿ ವಿವಾಹಿತರಾಗ್ತಾರೆ. ಆಗ್ಲೇ ಮನುಷ್ಯ ಮಾತ್ರದ ಭಾವನೆಗಳ ಕತೆ ಅಂತ ಹೇಳಿದ್ನಲ್ಲ, ಈ ಮದುವೆ ಆದ್ಮೇಲೆ ಇಲ್ಲೊಂದು ಸಣ್ಣ ಇರಿಸು ಮುರಿಸಿನ ಸಂದರ್ಭ ಬರುತ್ತೆ. ಅರ್ಜುನನಿಗೆ ಈಗಾಗಲೇ ದ್ರೌಪದಿ ಜೊತೆ ಮದುವೆ ಆಗಿತ್ತು. ಈಗ ಅರ್ಜುನ ಸುಭದ್ರೆಯನ್ನು ತನ್ನ ಪತ್ನಿ ಅಂತ ತಮ್ಮ ಅರಮನೆ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಬರ್ತಾನೆ. ಇತರ ಪಾಂಡವರು ತಾಯಿ ಕುಂತಿ ಅರ್ಜುನ ಸುಭದ್ರೆಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಆದ್ರೆ ದ್ರೌಪದಿಗೆ ಮಾತ್ರ ಸಣ್ಣ ಕೋಪ. ನಿಂಗೆ ನಿನ್ನ ಹೊಸ ಹೆಂಡತಿ ಇದ್ದಾಳಲ್ಲ, ಹೋಗು ಅವಳ ಜೊತೆನೇ ಇರು ಅಂತ ಮುನಿಸ್ಕೋತಾಳೆ. ಆದರೆ ಸುಭದ್ರೆ ಬುದ್ಧಿವಂತೆ. ಅಕ್ಕನ ಹೊಟ್ಟೆ ಸಂಕಟನ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಅಕ್ಕನಿಗೆ ಹತ್ರ ಆಗ್ತಾಳೆ. ಸ್ನೇಹದ ಸೌಹಾರ್ದದ ನಂಟನ್ನ ಬೆಳೆಸ್ಕೋತಾಳೆ. ಅಕ್ಕ ಅನ್ನೋ ಅಕ್ಕರೆಯಲ್ಲಿ ಮಾತಾಡಿಸ್ತಾಳೆ. ನಿಜವಾಗ್ಲೂ ಇದೆಲ್ಲ ಹೇಳ್ದಷ್ಟು ಸುಲಭನಾ? ಏನೋ ಗೊತ್ತಿಲ್ಲ. ಸವತಿಯರ ಕಷ್ಟ ಅವ್ರಿಗೆ ಗೊತ್ತು. ಇದಾಗಿ ಒಂದಷ್ಟು ಸಮಯದ ಮೇಲೆ ಸುಭದ್ರೆ ಮತ್ತು ಅರ್ಜುನರಿಗೆ ಒಬ್ಬ ಗಂಡು ಮಗು ಹುಟ್ತಾನೆ. ಅವನೇ ಅಭಿಮನ್ಯು. ತಂದೆಯ ಹಾಗೆ ಧನುರ್ವಿದ್ಯೆಯಲ್ಲಿ ಪರಿಣತ. ಧರ್ಮದ ಪಾಠ, ನೀತಿಯ ಪಾಠಗಳನ್ನು ಸುಭದ್ರೆ ಅವನಿಗೆ ಕಲಿಸ್ತಾಳೆ. ಕ್ಷತ್ರಿಯ ಸಂಸ್ಕಾರಗಳನ್ನು ಹೇಳ್ಕೊಡ್ತಾಳೆ. ಅಭಿಮನ್ಯುವಿನ ಬಾಲ್ಯದ ಬಹುಭಾಗ ತಾಯಿ ಸುಭದ್ರೆಯ ಜೊತೆಗೆ ಕಳೆಯುತ್ತೆ. ಆದರೆ ಇದು ಕೆಲವು ಕಾಲಗಳ ಸಂತೋಷ ಅಷ್ಟೇ ಅನ್ನೋದು ಬಹುಶಃ ಅವಳಿಗೆ ಗೊತ್ತೇ ಇರಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಿದ ಹೆಮ್ಮೆಯ ಜೊತೆ ಅವಳಿಗೆ ಸಿಕ್ಕಿದ್ದು ತನ್ನ ಮಗನ ಮರಣದ ಸುದ್ದಿ. ತಾಯಿಯಾದವಳಿಗೆ ಹೇಗಾಯ್ತೋ ಮಾತುಗಳಲ್ಲಿ ಹೇಳೋದು ಹೇಗೆ? ಆದರೂ ತನ್ನ ನೋವು, ನಷ್ಟ ಎಲ್ಲವನ್ನೂ ಮೆಟ್ಟಿ ನಿಲ್ತಾಳೆ ಅವಳು. ದುಃಖವನ್ನು ಶಕ್ತಿಯಾಗಿ ಪರಿವರ್ತಿಸ್ತಾಳೆ. ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರ ತೀರಿಸೋದಕ್ಕೆ ಹೊರಟ ಅರ್ಜುನನನ್ನು ಅವಳೇ ತಡೀತಾಳೆ. ಅವನಲ್ಲಿ ಧೈರ್ಯ ತುಂಬ್ತಾಳೆ. ಯುದ್ಧ ಆದಮೇಲೆ ಅರ್ಜುನ ಮತ್ತು ಸುಭದ್ರೆ ಹಸ್ತಿನಾಪುರದಲ್ಲಿ ವಾಸ ಮಾಡ್ತಾರೆ. ತಮ್ಮ ಮಗನ ನೆನಪಿನ ಜೊತೆ ಧರ್ಮ ರಾಜ್ಯದ ನಿರ್ಮಾಣದಲ್ಲಿ ತೊಡಗ್ತಾರೆ. ಅರ್ಜುನ ತನ್ನ ರಾಜಕೀಯ ಮತ್ತು ಯೋಧನ ಕರ್ತವ್ಯಗಳಲ್ಲಿ ತೊಡಗಿರುವಾಗ ಸುಭದ್ರೆ ರಾಜಮಹಲಿನ ಒಂದು ಶಾಂತ ಮತ್ತು ಸ್ಥಿರವಾದ ಶಕ್ತಿಯಾಗಿ ಉಳಿತಾಳೆ. ಅವಳು ದಿಟ್ಟೆ, ಕೃಷ್ಣನ ತಂಗಿ, ಅರ್ಜುನನ ಪತ್ನಿ, ವೀರ ಅಭಿಮನ್ಯುವಿನ ತಾಯಿ. ಇಷ್ಟೆಲ್ಲ ಕೇಳಿದ ಮೇಲೆ ಸುಭದ್ರೆ ಒಬ್ಬ ಪಕ್ವ ಸ್ವಭಾವದ ಹೆಣ್ಣು ಅನ್ನೋದು ಸ್ಪಷ್ಟವಾಗುತ್ತೆ ಅಲ್ವಾ? ಅಭಿಮನ್ಯು ಬಹಳ ಬೇಗನೆ ಗತಿಸಿದ್ರೂ ಕುರುವಂಶಕ್ಕೆ ಉತ್ತರಾಧಿಕಾರಿಯನ್ನ ಕೊಟ್ಟು ಹೋಗಿದ್ದ. ಅಭಿಮನ್ಯು ಹಾಗೂ ಅವನ ಪತ್ನಿ ಉತ್ತರಾಗೆ ಪರೀಕ್ಷಿತ ಅನ್ನೋ ಗಂಡು ಮಗು ಹುಟ್ಟಿರ್ತಾನೆ. ಮುಂದೆ ಅವನೇ ಕುರುವಂಶವನ್ನ ಆಳ್ತಾನೆ. ಬಹುಶಃ ಅರ್ಜುನ ಮತ್ತು ಸುಭದ್ರೆಯರನ್ನ ಒಂದು ಮಾಡಿದ ಶ್ರೀಕೃಷ್ಣನಲ್ಲಿ ಇದ್ದ ಉದ್ದೇಶ ಇದೇ, ಕುರುವಂಶಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನ ಕೊಡೋದು. ಅರ್ಜುನ ಮತ್ತು ಸುಭದ್ರೆಯರ ಈ ಕತೆ ಹೇಗಿತ್ತು? ಫೀಡ್ಬ್ಯಾಕ್ನ ಹಂಚ್ಕೊಳ್ಳಿ. ಇನ್ನಷ್ಟು ಕತೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.